ಅತ ಗುರ್ಲಾಪುರದಲ್ಲಿ 9ನೇ ದಿನವೂ ರೈತರ ಧರಣಿ ಮುಂದುವರೆದಿದೆ. ನಿರಂತರ ಹೋರಾಟ ಮಾಡಿದ್ರೂ ಕೂಡ ಸಿಎಂ ಡಿಸಿಎಂ ಸ್ಥಳಕ್ಕೆ ಬಂದಿಲ್ಲ. ರೈತಪರ ಸರ್ಕಾರ ಅನ್ನೋದು ಶುದ್ಧ ಸುಳ್ಳು. ನಮ್ಮ ಬೇಡಿಕೆಯನ್ನ ಈಡೇರಿಸಲಿಲ್ಲ ಅಂತ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆರಂಭದಲ್ಲಿ ಸರ್ಕಾರ ಕೂಡ ಅನ್ಕೊಂಡಿರತ್ತೆ 2-3 ದಿವಸ ಹೋರಾಟ ಮಾಡ್ತಾರೆ, ಆಮೇಲೆ ಸುಮ್ಮನಾಗ್ತಾರೆ ಅಂತ. ಬಟ್ ಇಲ್ಲ, 9 ದಿನ ಆಯ್ತು. 9 ದಿನದಿಂದಲೂ ಕೂಡ ರೈತರು ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಅದೊಂದ್ ಕಡೆ ಸಿದ್ದರಾಮಯ್ಯ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಮ್ಮದು ರೈತಪರ ಸರ್ಕಾರ ಅಂತ. ಅದು ಶುದ್ಧ ಸುಳ್ಳು. ನಮ್ಮ ಬೇಡಿಕೆ ಈಡೇರಿಸದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ, ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೈತರು ರಾಜ್ಯ ಸರ್ಕಾರಕ್ಕೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸಿಎಂ ಡಿಸಿಎಂ ಬಂದಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ರಾಮ್ ಬಡಿಗೇರ್ ರೈತರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ವೀಕ್ಷಕರೇ, ಗುರ್ಲಾಪುರದಲ್ಲಿ ಇವತ್ತಿಗೆ 9ನೇ ದಿನ ರೈತರು ಉಗ್ರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಎಷ್ಟು ದಿನಗಳ ಕಾಲ ಒಂದು ಲೆಕ್ಕ ಆದ್ರೆ ಇವತ್ತಿನಿಂದ ಮತ್ತೊಂದು ಲೆಕ್ಕ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರೋದು ನಮ್ಮ ರೈತರು. ಯಾಕೆಂತ ಹೇಳಿದ್ರೆ FRP ದರ ಏರಿಕೆ ಆಗಬೇಕು, 3,500 ದರ ಪ್ರತಿ ಟನ್ಗೆ ಕೊಡ್ಲೇಬೇಕು ಅನ್ನೋದು ರೈತರ ಬೇಡಿಕೆಯಾಗಿರೋದು. ಆ ನಿಟ್ಟಿನಲ್ಲಿ ನಿನ್ನೆಯವರೆಗೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಹಾಗಾಗಿನೇ ಸಚಿವರು ಬಂದಿದ್ದಾರೆ. ಸಚಿವರು ಬಂದು ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಕೇಳಲಿಲ್ಲ. ಅಂದ್ರೆ ನಮಗೆ ಏನ್ ಗುರಿ ಇದೆಯೋ ಅಥವಾ 3,500 ನಿಗದಿ ಮಾಡಲೇಬೇಕು ಅನ್ನೋದು ಅದು ಈಡೇರುವವರೆಗೂ ನಾವು ಸುಮ್ಮನೆ ಇರಲ್ಲ ಅನ್ನೋ ನಿಟ್ಟಿನಲ್ಲೂ ರೈತರು ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸಭೆ ಕೂಡ ನಡೀತಾ ಇದೆ. ಸಭೆ ಆದ ನಂತರ ಯಾವ ರೀತಿಯಾದಂತಹ ತೀರ್ಮಾನ ಹೊರಗಡೆ ಬರುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಒಂದ್ ಕಡೆ ಮೀಟಿಂಗ್ ನಡೀತಾ ಇದೆ, ಮತ್ತೊಂದ್ ಕಡೆ ನಿಮ್ಮ ಹೋರಾಟ ದಿನನಿತ್ಯ ನಡೀತಾ ಇದೆ. ಅಕಸ್ಮಾತ್ ಆಗಿ ಇವತ್ತು ನಿಮ್ಮ ಬೇಡಿಕೆ ಈಡೇರದೆ ಹೋದ್ರೆ ಅಥವಾ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಅಂತ ಅಂದ್ರೆ ಒಪ್ಕೋತೀರಾ? ಸರ್, ಇದು ಏನು ಇವ್ರು ಏನು ಮೀಟಿಂಗ್ ನಡೆದಲ್ಲ, ಅಕಸ್ಮಾತ್ ಆಗ್ಲಿಕ್ಕಂದ್ರ ನಮ್ಮ ಹೆಂಡ್ರ ಮಕ್ಕಳ ದನ ಕರು ವಿಧಾನಸೌಧ ಮತ್ತು ಬೆಳಗಾವಿ ಏನು ವಿಧಾನಸೌಧ ನಡೆದಲ್ಲ ಅಲ್ಲಿ ಬಂದೆಲ್ಲ ಕಟ್ಕಿಸಿದೆಲ್ಲ ಸ್ಟ್ರೈಕ್ ಮಾಡ್ತೀವ್ರಿ, ಪೂರ್ತಿ ಬಂದ್ ಮಾಡ್ತೀವ್ರಿ ಸರ್. ಇದ್ರಾಗೇನು ಎಡ್ನೇ ಮಾತಿಲ್ಲ. ಈ ತನಕ ನಮ್ದು ಮುಗ್ದತ್ರಿ ಸರ್. ಬಹಳ ತ್ರಾಸ ಎಲ್ಲ ರೈತರು ಇಡೀ ಕರ್ನಾಟಕ ಭಾರತ ತುಂಬಾ ಎಲ್ಲ ರೈತರೆಲ್ಲ ಫುಲ್ ಲಾಸ್ ಆಗಿದಾರೆ ಸರ್. ಈಗ ಹೆಂಗ ಬಿಟ್ಟಿ ಭಾಗ ಕೊಟ್ಟರಲ್ರಿ, ಹಂಗ ನಮಗೂ ರೈತರು ಕೊಡ್ಬೇಕಂತೇಳಿ ನಮ್ ಬೇಡಿಕೆ ಸರ್. ಸಿದ್ದರಾಮ ಸಾಹೇಬ್ರ ರೈತ ಹೋರಾಟಗಾರ ನಿಜವಾರ ಆಗಿದ್ರ ಇಲ್ಲಿ ಬರ್ಬೇಕ್ರ ಅವ್ರ. ಹಂಗೆ ಕಳೆದ ಒಂದ್ ತಾಸು ಬಿಸಿಲ ಕುಳ್ಳಿ ಏನ್ ಅನ್ನೋದು ರೈತರ ಶ್ರಮ ಗೊತ್ತಾಗ ಸರ್. ಇಂಡಿ ಶಾಸಕ ನೀನ್ ಏನೋ ಒಂದು ಹೇಳಿಕೆ ಕೊಟ್ಟಾನ. ಇಲ್ಲಿ ಬರುವಂತಾರ ಯಾರು ರೈತರ ಮಕ್ಕಳ ಅಲ್ಲ, ಅವ್ರ ಅಪ್ಪನ ಮಕ್ಕಳು ಬಂದ್ ಕೂತಾರ ಇಲ್ರಿ. ಯಾ ಶಾಸಕ ಮಕ್ಕಳು ಬಂದ್ ಕೂತಾರ್ರಿ? ಯಾರು ಗೊತ್ತಿಲ್ಲ. ಯತ್ನಾಳ್ ಅವ್ರು ನೀನ್ ಮಾತಾಡ್ಯಾರ, ಅವ್ನ ಫ್ಯಾಕ್ಟ್ರಿ ನಾ ಕೊಡ್ತೀನಿ ರೈತರಿಗೆ, ನಂಗೆ 10,000 ರೂಪಾಯಿ ಕೊಡ್ರಿ, 4,000 ರೂಪಾಯಿ ನೀವು ತಗೊಂಡ್ರಿ, ನಾವ್ ಅದಕ್ಕೂ ರೆಡಿ ರೀ ಸರ್. ರೈತರು ಎಲ್ಲ ರೊಕ್ಕ ಕೊಡಿಸಿ ಆ ಫ್ಯಾಕ್ಟ್ರಿ ತಗೋದ್ರಿ. ಯತ್ನಾ ಬಿಟ್ಕೊಳ್ಳಿ ನೋಡ ಫ್ಯಾಕ್ಟ್ರಿ, ಯತ್ನಾ ಬಸ್ ಬಿಟ್ಕೊಳ್ಳಿ ಫ್ಯಾಕ್ಟ್ರಿ. ಶಾಸಕರು ಕೂತ್ ಮಾತಾಡೋದಲ್ಲ, ಇಲ್ಲಿ ಬಂದ್ ಒಂದ್ ತಾಸು ಕೂತ್ ನೋಡ್ಬೇಕ್ರಿ. ಯಾಕಂದ್ರೆ 9 ದಿವಸ ನಮ್ ರೈತರು ಸಾಯತಾರೆ. ಯಾರ ರೈತರ ಯಾವ ಫ್ಯಾಕ್ಟ್ರಿ ಮಾಲಕರು ಬಂದ್ ನಿಂತಿಲ್ರಿ ಇಲ್ಲಿ. ಅದ ತ್ರಾಸ ಏನೋ ನಮ್ಗೆ ಗೊತ್ತಾಗದ್ರಿ. ರೈತರ ವಿಚಾರ ಬಂದಾಗ ಸರ್ಕಾರ ಮೀನಾಮೇಷ ಎನ್ಸುತ್ತೆ. ಯಾಕೆ ಅಂತ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳಲ್ಲ, ಕೊಟ್ಬಿಡಣಪ್ಪ ಪಾಪ ಅಷ್ಟೊಂದು ದುಡಿತಾರೆ ರೈತರು ಅಂತ. ಈಗ ಅವ್ರು ನೋಡ್ರಿ, ಅವರು ಎಲ್ಲ ರೈತರ ಬಗ್ಗೆ ಕಾಳಜಿ ಅವ್ರು ಒಟ್ಟ ವಯಸ್ಸವಾರ ಅವ್ರ. ಈಗ ಸರ್ಕಾರ ರೈತರ ಪರವಾಗಿ ಅಂತಾರೆ, ಸುಳ್ಳಾದಾಗದ್ರೆ ಆ ರೈತರ ಪರ ಅಲ್ಲಿ ಕೂತ ಅಂತಿರ್ತಾರೆ, ಇಲ್ಲಿ ಬಂದು ನೋಡ್ಬೇಕಲ್ಲ. ಅಲ್ಲಿ ಕೂತ ಅಂದ್ರು ಬೇರೆ ಆಗೈತಿ, ಇಲ್ಲಿ ಬಂದು ನೋಡುದು ಬೇರೆ ಆಗೈತಿ. ಅದಕ್ಕೆ ರೈತರ ವೇಷ ಮಾಡಬೇಕಾದ್ರ ಇಲ್ಲಿ ಬಂದಿದ್ದು ಸ್ವಲ್ಪ ವೀಕ್ಷಣೆ ನೋಡ್ಕೊಂಡ ಅದನ್ನೆಲ್ಲ ನೋಡಿದಾಗ ರೈತರು ಹೊಲದಾಗ ಹೋಗಿ ಅಡ್ಡಾಡಿ ನೋಡಿದ್ರೆ ಕೃಷಿ ಮಂತ್ರಿ ನೋಡ ಗುರ್ತಾಗೈತಿ. ಒಂದ್ ಎಡಿ ಸಾಹೇಬ್ರನ್ನು ಒಂದ್ ಯಾವ್ದೋ ಅಧಿಕಾರಿಗಳು ಬಂದ್ರು ಸುಳ್ಳ ನಿತ್ಯ ಹೇಳಿದ್ರೆ ಆಗುಲ್ಲ. ಕಲಿಯೋದು ಬೇರೆ ಆಗೈತಿ, ಹೋಗಿ ರೈತರ ಬಗ್ಗೆ ಮಾತಾಡೋದು ಬೇರೆ ಆಗೈತಿ ಕೋಲದಾಗ ಹೋಗಿ. ಈಗ ಈ ನಿರ್ಧಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಅಂತಿಮ ಹಂತದ ಅವರ ಅಂಗದಲ್ಲಿ ಹೋಗಿ ಬಿದ್ದಿದೆ. ಹೀಗಾಗಿ ಅವರೇ ದೃಢ ನಿರ್ಧಾರವನ್ನು ತಗೋಬೇಕು. ಮತ್ತು ರೈತರು ಏನು ಈಗ ಸುಮಾರು ಇವತ್ತಿನ 9ನೇ ದಿನ ಹೋರಾಟ ನಡೀತಾ ಇದೆ. ರೈತರು ಕೇಳೋದು ಯೋಗ್ಯ ಬೆಲೆ ಇದೆ. ಏನಾದ್ರೂ ಕಾರ್ಮಿಕರಿಗೆ ಒಂದು ತೊಂದರೆ ನುಕ್ಸಾನ ಆಗ್ತದಂದ್ರೆ ಸರ್ಕಾರ ಒಂದ್ 200 ಬರ್ಸ್ಲಿ, 3,500ನ ರೈತರಿಗೆ ಯೋಗ್ಯ ಬೆಲೆನ ಕೊಡ್ಲೇಬೇಕು. ಎಸ್, ನೋಡಿದ್ರಲ್ಲ, ಇದು ರೈತ ಪರ ಅಂದ್ರೆ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ಬೇಡಿಕೆ ಏನು, ಮುಂದಿನ ದಿನಗಳಲ್ಲಿ ಅಥವಾ ಇವತ್ತಿನ ಸಭೆಯಲ್ಲಿ ಏನಾದ್ರೂ ಒಂದು ತೀರ್ಮಾನ ಆಗಿಲ್ಲ ಅಂತ ಅಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ರಾಮ್ ಬಡ್ಗೇರ್, ಗುರ್ಲಾಪುರ.